ಮಕ್ಕಳೇ, ನೀವೆಲ್ಲ ಗುರುವಿನ ಮಹಿಮೆ ಏನು ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ? ಹ್ಞೂ, ಗುರು ಹೇಗಿರ್ತಾನೆ ಅಂತ ಕತೆ ಹೇಳಿದ್ದೀಯಲ್ವಾ? ಗುರು ಗೋವಿಂದನ ಹತ್ರ ಹೋಗೋಕೆ ದಾರಿ ತೋರಿಸ್ತಾನೆ. ಹಾಗಾಗಿ ಗೋವಿಂದನಿಗಿಂತ ಗುರುವೇ ಶ್ರೇಷ್ಠ. ಓಹೋ, ನನ್ನ ಮಕ್ಕಳು ಎಷ್ಟು ತಿಳ್ಕೊಂಡಿದ್ದಾರೆ ಅಂತೀನಿ. ಮತ್ತೆ ನಾವೆಲ್ಲ ಪೊನ್ನಜ್ಜಿ ಗರಡಿಲೇ ಬೆಳೀತಾ ಇದ್ದೀವಿ ಅಲ್ವಾ? ಸಾಕು. ಈಗ ನಾನು ಹೇಳೋ ಕತೆ ಕೇಳಿ. ಹಿಂದೆಲ್ಲ ಶಿಕ್ಷಣ ಗುರುಕುಲದಲ್ಲಿ ಆಗ್ತಾ ಇತ್ತು. 8 ವರ್ಷದ ನಂತರ ಉಪನಯನ ಸಂಸ್ಕಾರ ಮುಗಿದ ಕೂಡಲೇ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಅಲ್ಲಿಗೆ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಇವನು ರಾಜನ ಮಗ, ಇವನು ಕ್ಷತ್ರಿಯನ ಮಗ ಅನ್ನೋ ತಾರತಮ್ಯ ಅಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಗುರುವಿನ ಸೇವೆಯನ್ನು ಒಂದೇ ರೀತಿಯಾಗಿ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ನೀಡುವಂತಹ ಶಿಕ್ಷಣ ಎಲ್ಲರಿಗೂ ಒಂದೇ ರೀತಿಯಾಗಿ ಇರ್ತಾ ಇರಲಿಲ್ಲ. ತಳಪಾಯವಾಗಿ ಒಂದು ಹಂತದವರೆಗೆ ಸಾಮಾನ್ಯ ಶಿಕ್ಷಣವನ್ನು ಎಲ್ಲರಿಗೂ ಕೊಡ್ತಾ ಇದ್ರು. ಆಮೇಲೆ ರಾಜನ ಮಗನಿಗೆ ಒಳ್ಳೆಯ ರಾಜನಾಗೋಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ರು. ಮತ್ತು ಒಬ್ಬ ಕ್ಷತ್ರಿಯನಿಗೆ ಯುದ್ಧ ನೀತಿ, ಅಸ್ತ್ರ ಶಸ್ತ್ರದ ಪರಿಣಿತಿಯನ್ನು ನೀಡಲಾಗ್ತಿತ್ತು. ಹೀಗೆ ಅವರವರ ಕುಲಧರ್ಮಕ್ಕೆ ತಕ್ಕ ಹಾಗೆ ಅವರನ್ನು ತಯಾರು ಮಾಡ್ತಾ ಇದ್ರು. ಹೀಗಿರಬೇಕಾದ್ರೆ ಅದೊಂದು ಆಶ್ರಮದಲ್ಲಿ ರಾಜ್ಕುಮಾರನೊಬ್ಬ ಶಿಕ್ಷಣವನ್ನು ಪಡಿತಾ ಇದ್ದ. ಹಲವಾರು ವರ್ಷಗಳ ವಿದ್ಯಾಭ್ಯಾಸದ ನಂತರ ಅವನ ಶಿಕ್ಷಣ ಅಂತಿಮ ಘಟ್ಟಕ್ಕೆ ಬಂದಿತ್ತು. ಗುರುಗಳು ರಾಜಕುಮಾರನನ್ನು ಕರೆದು, ಶಿಷ್ಯನೇ, ನಿನ್ನ ವಿದ್ಯಾಭ್ಯಾಸ ಮುಗಿತಾ ಬಂದಿದೆ. ಒಳ್ಳೆಯ ರಾಜನಾಗೋಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಗಳನ್ನು ಈಗ ನೀನು ಪಡ್ಕೊಂಡಿದೀಯಾ. ಆದರೆ ಇನ್ನು 5-6 ದಿನಗಳ ಅಂತಿಮ ಪರೀಕ್ಷೆ ಒಂದಿದೆ. ಅದರಲ್ಲೇ ಉತ್ತೀರ್ಣನಾದರೆ ನಿನ್ನ ಶಿಕ್ಷಣ ಯಶಸ್ವಿಯಾಗಿ ಮುಗ್ದ ಹಾಗೇನೆ ಸರಿ ಅಂತಂದರು. ರಾಜ್ಕುಮಾರ ಆಯಿತು ಗುರುಗಳೇ ಅಂತ ನಮಸ್ಕಾರ ಮಾಡ್ದ. ಆಗ ಗುರುಗಳು, ನೋಡು, ಇನ್ನು 5-6 ದಿನಗಳಲ್ಲಿ ನಾನು ನಿನ್ನನ್ನು ಕಂಡಾಗ್ಲೆಲ್ಲ ಮನಸ್ಸಿಗೆ ಬಂದ ಹಾಗೆ ಬಡಿತೀನಿ, ಸೊಂಟ ಮುರಿಯೋ ಹಾಗೆ ಹೊಡಿತೀನಿ. ನೀನು ನನ್ನ ಪ್ರಹಾರಗಳನ್ನು ತಪ್ಪಿಸ್ಕೊಂಡು ತಿರುಗಬೇಕು. ಎಷ್ಟು ಬೇಗ ನೀನು ಇದರಲ್ಲಿ ಸಫಲನಾಗ್ತೀಯೋ ಅಷ್ಟು ಬೇಗ ನಿನ್ನ ಶಿಕ್ಷಣ ಮುಗಿಯುತ್ತೆ ಅಂತಂದರು. ಇದೆಂಥ ಪಾಠ ಪೊನ್ನಜ್ಜಿ? ಹೊಡೆತವನ್ನ ತಪ್ಪಿಸ್ಕೊಳ್ಳೋ ಪಾಠ. ಈ ಪಾಠ ವಿಚಿತ್ರವಾಗಿದೆ ಅಲ್ವಾ? ರಾಜ್ಕುಮಾರನಿಗೆ ಈ ಪಾಠ ಬಹಳ ವಿಚಿತ್ರ ಅಂತ ಅನಿಸುತ್ತೆ. ಆದರೂ ಗುರುವಾಕ್ಯ ಅಂತ ಒಪ್ಕೊಳ್ತಾನೆ. ಅದ್ರ ಬಗ್ಗೆ ವಿಶೇಷ ಗಮನ ಅವನಿಗೆ ಇರಲಿಲ್ಲ. ಅವನು ಎಂದಿನ ಹಾಗೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡ. ಆಗ ಎಲ್ಲಿಂದಲೋ ಬಂದ ಗುರುಗಳು ಎರ್ರ ಬಿರಿಯಾಗಿ ಮನಸ್ಸಿಗೆ ಬಂದ ಹಾಗೆ ಅವನನ್ನು ತಳಿಸೋಕೆ ಶುರು ಮಾಡ್ತಾರೆ. ರಾಜ್ಕುಮಾರ ಗಾಬರಿ ಆಗ್ತಾನೆ. ಗುರುಗಳು ಹೀಗ್ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ತಿಳಿಯೋದಿಲ್ಲ. ಹೇಗೋ ಅವರಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಹೀಗೆ 2-3 ಸಲ ಹೊಡೆತ ತಿಂದ ಮೇಲೆ ರಾಜ್ಕುಮಾರನಿಗೆ ಗುರುಗಳು ಹೇಳಿದ್ದು ತಲೆ ಹೋಗುತ್ತೆ. ಓಹೋ, ಇದು ನನ್ನ ಪರೀಕ್ಷೆ ಅಂತ ಆತ ಜಾಗರೂಕನಾಗ್ತಾನೆ. ಗುರುಗಳ ಕಣ್ಣು ತಪ್ಪಿಸಿ ಓಡಾಡೋಕ್ಕೆ ಆರಂಭ ಮಾಡ್ತಾನೆ. ಆದರೆ ಗುರುಗಳು ಅವನು ಎಲ್ಲಿದ್ದರೂ ಹುಡುಕಿ ಬಿಡ್ತಿದ್ರು. ದಬಾ ದಬಾ ಅಂತ ಅವನನ್ನು ಬಡಿತಾ ಇದ್ರು. ಮೂಳೆ ಮುರಿಯುವ ಹಾಗಿನ ಏಟುಗಳ ಸುರಿಮಳೆ ಅವನ ಮೇಲೆ ಆಗ್ತಾ ಇತ್ತು. ರಾಜ್ಕುಮಾರ ಈಗ ಮತ್ತಷ್ಟು ಜಾಗರೂಕನಾಗ್ತಾನೆ. ಗುರುಗಳಿಗೆ ಸಿಗದಂತೆ ಬಹಳ ಎಚ್ಚರಿಕೆಯನ್ನು ವಹಿಸ್ತಾನೆ. ಆದರೂ ಯಾವುದೋ ಮಾಯೆಯಲ್ಲಿ ಎಲ್ಲಿಂದಲೋ ಗುರುಗಳು ಬಂದು ಹೊಡೆಯೋಕ್ಕೆ ಆರಂಭ ಮಾಡಿ ಬಿಡ್ತಿದ್ರು. ರಾಜ್ಕುಮಾರ ಈಗ ಒಂದು ಉಪಾಯವನ್ನು ಹುಡ್ತಾನೆ. ವಿಶಾಲವಾದ ಬಯಲಿನಲ್ಲಿ ಹೋಗಿ ನಿಲ್ತಾನೆ. ಗುರುಗಳು ಯಾವ ಕಡೆಯಿಂದ ಬಂದರೂ ದೂರದಲ್ಲೇ ಅವರು ಬರ್ತಾ ಇದ್ದಾರೆ ಅಂತ ರಾಜ್ಕುಮಾರನಿಗೆ ಗೊತ್ತಾಗ್ಬಿಡ್ತಿತ್ತು. ಆತ ಓಡಿ ಹೋಗಿ ಗುರುಗಳಿಂದ ಅವರ ಏಟುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಆರಂಭ ಮಾಡ್ದ. ಆ ದಿನ ಹೇಗೋ ಗುರುಗಳಿಂದ ಒಂದೂ ಏಟು ಇಲ್ಲದೆ ರಾಜ್ಕುಮಾರ ಹಗಲನ್ನು ಕಳೆದುಬಿಟ್ಟ. ಸಂಜೆ ಅವ್ರ ಕಣ್ ತಪ್ಪಿಸಿ ಹೊಟ್ಟೆಗೇನೋ ಒಂಚೂರು ತಿಂದು ಹೋಗಿ ರಾತ್ರಿ ಮಲಗ್ತಾನೆ. ಅಬ್ಬ, ತಾನು ಗೆದ್ದೆ ಅಂತ ಅವನ ಮನಸ್ಸು ಹೇಳುತ್ತೆ.
ಹಗಲು ಗುರುಗಳ ಜೊತೆಗೆ ಆಡಿದ ಕಣ್ಣು ಮುಚ್ಚಾಲೆ ಆಟದಿಂದ ಆತ ಬಹಳ ಬಳಲಿದ್ದ. ಅವನಿಗೆ ಗಾಢವಾಗಿ ನಿದ್ರೆ ಬಂದ್ಬಿಡತ್ತೆ. ಮಧ್ಯರಾತ್ರಿಯ ವೇಳೆ ರಾಜ್ಕುಮಾರನನ್ನು ಏಟುಗಳ ಬಲವಾದ ಹೊಡೆತಗಳು ಎಚ್ಚರಿಸಿ ಬಿಡುತ್ತೆ. ರಾಜ್ಕುಮಾರನ ನಿದ್ದೆಲ್ಲ ಓಡಿ ಹೋಗುತ್ತೆ. ಅಯ್ಯೋ ರಾಮ, ನಿದ್ದೆಲ್ಲ ಹೊಡಿತಾನ? ಅದೆಂತ ಪಾಠ ಅಂತೀನಿ. ನೋಡ್ತಾನೆ ಎದುರಿಗೆ ಗುರುಗಳು ನಿಂತು ಹೊಡಿತಾ ಇದ್ದಾರೆ. ಹೇಗೋ ತಪ್ಪಿಸ್ಕೊಂಡು ಓಡ್ದ. ನಾನೀಗ ರಾತ್ರಿ ಕೂಡ ಎಚ್ಚರವಾಗಿರಬೇಕು ಅಂತ ಆತ ತಿಳ್ಕೊಂಡ. ಮರುದಿನದಿಂದ ರಾಜ್ಕುಮಾರ ಹಗಲಲ್ಲದೆ ರಾತ್ರಿ ಕೂಡ ಬಹಳ ಜಾಗರೂಕನಾಗಿದ್ದ. ನಿದ್ದೆಯಲ್ಲೂ ಎಚ್ಚರವಾಗಿದ್ದ. ಚಿಕ್ಕ ಸಪ್ಪಳವನ್ನು ಆತ ನಿದ್ದೆಯಲ್ಲಿ ಗುರ್ತಿಸಿ ಬಿಡ್ತಾ ಇದ್ದ. ಗುರುಗಳ ಆಗಮನದ ಸೂಚನೆ ಅವನಿಗೆ ಆಗ್ಬಿಡ್ತಿತ್ತು. ಹೀಗೆ ಆತ ಆ ದಿನ ಹಗಲು ಮತ್ತು ರಾತ್ರಿ ಗುರುಗಳ ಏಟುಗಳಿಂದ ತಪ್ಪಿಸ್ಕೊಂಡ್ಬಿಟ್ಟ. ಮರುದಿನ ಗುರುಗಳು ರಾಜಕುಮಾರನನ್ನು ಕರೆದು, ಶಿಷ್ಯನೇ, ಇವತ್ತಿಗೆ ನಿನ್ನ ಶಿಕ್ಷಣ ಮುಗೀತು. ನೀನು ನಿನ್ನ ಅರಮನೆಗೆ ಮರಳಬಹುದು. ನಿನ್ನ ಮುಂದಿನ ಜೀವನ ಯಶಸ್ವಿ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹಾರೈಸ್ತಾರೆ. ರಾಜ್ಕುಮಾರ ತುಂಬ ಸಂತೋಷಗೊಳ್ತಾನೆ. ಗುರುಗಳ ಪಾದಕ್ಕೆ ಎರಗ್ತಾನೆ. ಆಮೇಲೆ, ಗುರುಗಳೇ, ನಿಮ್ಮ ಆಶೀರ್ವಾದ ನನಗೆ ಶ್ರೀರಕ್ಷೆಯಾಗಿದೆ. ಆದರೆ ನನ್ನದೊಂದು ಸಂದೇಹವಿದೆ. ನಿಮ್ಮ ಕೊನೆಯ ಪಾಠದ ತಾತ್ಪರ್ಯವೇನು? ನಾನು ತಿಂದ ಏಟುಗಳ ಅರ್ಥ ಏನು ಅಂತ ಕೇಳ್ದ. ಆಗ ಗುರುಗಳು ನಗ್ತಾ, ಶಿಷ್ಯನೇ, ನೀನು ಒಂದು ರಾಜ್ಯದ ರಾಜನಾಗುವವನು. ಒಂದು ರಾಜ್ಯದ ಪ್ರಜೆಗಳ ಜವಾಬ್ದಾರಿ ನಿನ್ನ ಮೇಲಿರುತ್ತೆ. ನೀನು ಎಷ್ಟು ಎಚ್ಚರದಿಂದ ಇದ್ದರೂ ಸಾಲದು. ನಿನ್ನ ಕೆಲಸ, ಊಟ, ನಿದ್ದೆ ವೇಳೆ ಹೀಗೆ ಸದಾಕಾಲ ನೀನು ಜಾಗೃತನಾಗಿರಬೇಕು. ಶತ್ರುಗಳಿಂದ ಸತರ್ಕನಾಗಿರಬೇಕು. ಅರಮನೆಯ ಒಳಗಿನ ಶತ್ರುಗಳಿಂದಲೂ ಜ್ಞಾತನಾಗಿರಬೇಕು. ಕೊಂಚ ಮೈ ಮರೆತರೂ ಅನಾಹುತ ಆಗ್ಬಿಡುತ್ತೆ. ಈ ಸೂಕ್ಷ್ಮತೆಯನ್ನು, ಈ ಎಚ್ಚರವನ್ನು ನಿನ್ನಲ್ಲಿ ಮೂಡಿಸೋಕೆ ಇದು ನಿನ್ನ ಕೊನೆಯ ಪಾಠ ಆಗಿತ್ತು ಅಂತ ಹೇಳಿದರು. ರಾಜ್ಕುಮಾರ ಏಟಿನ ಪಾಠವನ್ನು ಅರ್ಥಕೊಂಡು ಸಮಾಧಾನಗೊಳ್ತಾನೆ. ಓಹೋ, ಇದಾ ಆ ಹೊಡೆತದ ಹಿಂದಿನ ಪಾಠ? ಹ್ಞೂ ಮಕ್ಕಳೇ, ನಮ್ಮ ಸ್ವಭಾವಕ್ಕೆ ಅನುಗುಣವಾದ ಉದ್ಯೋಗವನ್ನು ಆರಿಸ್ಕೊಂಡ್ಮೇಲೆ ಅದರ ಪೂರ್ಣ ಪರಿಣಿತಿ ಪಡೆದಾಗಲೇ ಆ ಉದ್ಯೋಗಕ್ಕೆ ನಾವು ಸಮರ್ಥರು ಅಂತ ಅನಿಸ್ಕೊಳ್ತೀವಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.